ಚಾಣಕ್ಯ, ಇವನಪ್ಪ ನನ್ನ ಜೀವಕ್ಕೆ ಚುಚ್ಚುತ್ತಿರುವ ಒಬ್ಬ ಮುಳ್ಳು. ಇವನ ನೋಡಿದೊಡನೆ ಸೋಳವನ್ನ ಕಂಡು ಕುರಿ ನಡುಗುತ್ತದೆ. ಅದು ನಾನೊಬ್ಳು ನಾಟ್ಯ ಪ್ರವೀಣ ಆಗಬೇಕು ಅಂತ ಹಂಗನಸನ್ನೇ ಹೊತ್ತಿದ್ದೇನೆ. ಅದು ನನ್ನನ್ನ ರಾಜನ ಸೇಡಿಗೋಸ್ಕರ ನನ್ನ ಶೀಲವೆಂಬ ಪಕ್ಷಿಯ ರೆಕ್ಕೆಯನ್ನೇ ಕತ್ತರಿಸಿ ಹಾಕಿದ ನೀಚ ರಾಕ್ಷಸ ಚಾಣಕ್ಯ. ಈ ರೆಕ್ಕೆ ಬೆಳೆದ ಪಕ್ಷಿಯನ್ನ ಇತ್ತ ಹಾರಲು ಬಾರ್ದ ಹಾಗೆ, ಇತ್ತ ಸಾಯಲು ಬಾರ್ದ ಹಾಗೆ ಪಂಜರದಲ್ಲಿ ಬಂಧನ ಮಾಡ್ತೇನಲ್ಲ. ಹೇಗಾದ್ರೂ ಮಾಡಿ ಈ ಬಂಧನವೆಂಬ ಪಂಜರವನ್ನ ನಾನು ಕಿತ್ತು ಹಾಕ್ಲೇಬೇಕು. ಹೇಗಾದ್ರೂ ಒಂದು ಉಪಾಯ ನಾನು ನಿರ್ಧರಿಸಲೇಬೇಕು. ಸಾನಿಪದಲ್ಲಿ ಸೇರಲು ನಿಂತಿರಬಹುದೇ? ಏನು ಲಾವಣ್ಯ, ಮನಮೋಹಕ್ಕೆ ಭಂಗಿಯಂತೆ ಯಾವ ನೋಟಕದಲ್ಲಿ ನನ್ನನ್ನು ನಿಲಿಯಲು ನಿಂತಿರುವಿ? ಪ್ರತ್ಯೇಕವಾಗಿ ನಿಮ್ಮನ್ನೇ ಕಾಣು ಅಂತ ನಿಂತಿದ್ದೇನೆ. ಲಾವಣ್ಯ, ನಿನ್ನನ್ನು ಒತ್ತು ತಂದಾಗಲಿಂದ ಶುದ್ಧ ಕತ್ತೆತ್ತು ನೋಡಲೆಂದು ನನ್ನ ಬರವನ್ನು ಆಸೆಯಾಗಿ ನಿಂತಿರುವೆ. ಅಂದರೆ ಇಂದು ನಿನ್ನ ಅನುರಾಗದ ಊದುಂಬಿಗೆ ಅರಳಿ ಕಾದಿರಬಹುದೇ? ಅಲ್ಲ, ಆನಂದದಿಂದ ಹಾರಲು ಹೊರಟ ಈ ಪಕ್ಷಿಯನ್ನ ಚಾಣಕ್ಯನಾದ ನೀನು ಇದು ಕಂಡವರ ಆಶ್ರಯಲ್ಲಿ ನನ್ನನ್ನ ಸ್ವಾಗತ ಮಾಡ್ಲಿಕ್ಕೆ ನಿಂತಿದ್ರಲ್ಲ, ಕಾರಣವೇನು ಅಂತ ಅರಿಯಬಹುದು? ಈ ಚಾಣಕ್ಯ ಕಾರಣವಿಲ್ಲದ ಯಾವ ಕಾರ್ಯಕ್ಕೆ ಕೈಯಕ್ಕೆ ಕೆಲಸ ಹಾಕುವುದಿಲ್ಲ. ಅಂದು ನಿನ್ನಣ್ಣನ ಮೇಲೆ ದೇಶಕ್ಕಾಗಿ ನಿಮ್ಮ ಕುಟುಂಬನೇ ಸರ್ವನಾಶ ಮಾಡಲೆಂದೇ ನಿಮ್ಮ ಮನೆಗೆ ಬಂದೆ. ನನ್ನ ಸೇಡು ನಿನ್ನ ಸೌಂದರ್ಯಕ್ಕೆ ಸೆರೆಯಾಯಿತು. ನನ್ನ ಮೋಹಕ ರೂಪವೇ ಜೀವಂತವಿರ ಕಾರಣವಾಯಿತು. ನನ್ನ ಗಂಡನಾಗ್ತೀನಿ ಅಂತ ಹೇಳಿ ಈ ನನ್ನ ಮನದ ಮಡಿಕೆಗೆ ನೀವು ಭರವಸೆ ನೀರನ್ನ ಕುದಿಸಿ, ಭವಿಷ್ಯತ್ತಿನ ಆಸೆ ಅಕ್ಕಿಯನ್ನೇ ಬೆರೆಸಿ, ಈ ನನ್ನ ಪ್ರೇಮದ ಉಪ್ಪನ್ನ ಬೆರೆಸಿ ಅನ್ನವನ್ನ ಮಾಡಿ, ಈ ನನ್ನ ಉದರದಲ್ಲಿರುವ ಹಾಲಿಗೆ ಸಿಹಿ ಜೇನನ್ನ ಬೆರೆಸಿ, ಈ ದೇಹದ ಮೃಷ್ಟಾನ ಭೋಜನವನ್ನೇ ಉಂಡ ನೀವು ಇಂದು ಮರಳು ಮಾತಾಡಿ ನಾಗರಾಜ್ ಅವರಿಗೆ ನನ್ನನ್ನ ಒಪ್ಪಿಸಲಿಕ್ಕೆ ಸಿದ್ಧರಾಗಿದ್ರಲ್ಲ. ನನ್ನನ್ನ ಒಪ್ಪಿಸುವಷ್ಟು ಹೀನವಾಯಿತೇ ಈ ನಿಮ್ಮ ಗಂಡಸ್ತನ. ಹಂತದ ಶ್ರೀರತ್ನವೇ, ರೀತಿಯ ಪುರಾತನ ಪತಿಯಲ್ಲ. ಪ್ರತಿ ಒಂದ ಕೆಲಸವನ್ನು ಮಾಡಿದರೆ ಲಾಭಕ್ಕೆ ಮಾಡುವ ನವಯುಗದ ಅಧಿಪತಿ. ನೋಡು ಲಾವಣ್ಯ, ಹುಚ್ಚು ಯೋಚನೆಗಳನ್ನು ಬಿಟ್ಟು ಇವೇಕಲೆ ಯೋಚಿಸು. ಆ ನಾಗರಾಜನ ಮನೆಯಲ್ಲಿ ಅವರ ಪೂರ್ವರು ಪೂಜಿಸುವವರ ಬಂಗಾರ ವಿಗ್ರಹ ಅಲಂಕೃತವಾಗಿದೆ. ಅದನ್ನು ನಿನ್ನ ರೂಪದಿಂದ ಅಪರಿಚಿತರಬೇಕು. ಅಂದ್ರೆ ಈ ನಿಮ್ಮ ಹಣದ ವ್ಯವಹಾರದಲ್ಲಿ ನನ್ನನ್ನ ಕಂಡವರಿಗೆ ಸರಕು ಹಾಕಿ ಸೂಳಿಯಾಗುವಲ್ಲಿವಿರ ಸೂಳಿಯನ್ನು ಹತ್ತ ಬಿಲದ ಉಚ್ಚರಿಸ ಮಾಡೇನೆ. ಈ ಕಾರ್ಯ ಮುಗಿದೊಡನೆ ಯಾವತ್ತಿದ್ದರೂ ಈ ಚಾಣಕ್ಯ ನಿನ್ನವನು. ಈ ಅಮೂಲ್ಯವಾದ ಯಜ್ಞ ದಕ್ಕಿದ ಒಡನೆ ನಿನಗಾಗಿ ಪ್ರೇಮದ ಅರಮನೆಯನ್ನು ನಿರ್ಮಿಸಿ ನಿನ್ನನ್ನು ಮುತ್ತು ರತ್ನಗಳಿಂದ ಅಲಂಕರಿಸುವೆ. ನಿನ್ನ ಸೇವೆಗೆ ನೂರಾರು ದಾಸಿಯನ್ನು ಇಟ್ಟು ನನ್ನ ಹೊಸ ಸ್ವರ್ಗದ ರಾಣಿಯಾಗಿ ಬರೆದು ಒಪ್ಪಿಕಲಾವೆಂಡ ಒಪ್ಪಿಕೋ. ನಾನು ನಂಬಲಿ ಚಾಣಕ್ಯ. ಆ ಶಿವರಾಣವಾಗಿ ನಂಬು. ಹೊಳೆಯನ್ನ ದಾಟಿದ ಮೇಲೆ ನೀವು ನನ್ನನ್ನ ಯಾವತ್ತೂ ಕೈ ಬಿಡುವುದಿಲ್ಲ ತಾನೆ? ನಂಬು ಎಂದು ಒಂದು ಸಾಲ ಹೇಳುವೆ. ನೀನು ನಂಬದಿದ್ದರೆ ನೀವು ಘೋರ ಹಂಬು. ನಿನ್ನ ಹಣ್ಣದ ಶಿರಚ್ಛೇದುತ್ತವೆ ಎತ್ತರ. ಚಾಣಕ್ಯ, ನೀವು ಹೇಳುವ ಮಾತನ್ನ ಎಲ್ಲವನ್ನ ಕೇಳ್ತೀನಿ, ನೀವು ಹೇಳುವ ಕೆಲಸವನ್ನ ಮಾಡ್ತೀನಿ. ಆದ್ರೆ
ನನ್ನ ಹೆತ್ತ ತಾಯಿಯನ್ನ ಕೊಂದಂತೆ ನನ್ನನ್ನ ಕೊಲೆ ಮಾಡಬೇಡಿ. ನನ್ನ ರಾಜಿ ನನ್ನನ್ನ ನೀವು ಬದುಕಲಿಕ್ಕೆ ಬಿಡಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೇಡ್ಕೊಳ್ತೀನಿ. ಗುಡ್, ವೆರಿ ಗುಡ್. ರಂಬಿಯ ರೂಪ, ಮೇನಕೆಯ ಮಾಟ, ಊರ್ವಶಿ ವರುಪು ಪಡೆದಿರುವ ನಿನ್ನಂತ ಸುಂದರ ಮನಸ್ಸು ಮಾಡಿದರೆ ಕುಡಿ ನೋಟದಲ್ಲೇ ಕಾರ್ಯ ಸಾಗಿಸಬಹುದು. ಲಾವಣ್ಯ, ದೇವ ಕನ್ಯರ ದೇವ ಸಂಪತ್ತು ಹೊಂದಿರುವ ನೀನು ಸಿರಿ ಸಂಪತ್ತು ಹೊಂದಿರುವ ಆ ನಾಗರಾಜನಿಗೆ ನಿನ್ನ ಕೆಂಬಣ್ಣದ ಮೈ ರುಚವನ್ನು ಹಚ್ಚಿ ಅವನನ್ನು ಸಂಪೂರ್ಣ ಉಚ್ಚನನ್ನು ಮಾಡಿ ಆ ಬಂಗಾರದ ವಿಗ್ರಹವನ್ನು ಪಟಾಸಿಕೊಂಡು ಓಡಿ ಬಂದರೆ ಈ ಚಾಣಕ್ಕೆ ಜೀವ ಪರ್ಯಂತ ದಾಸನಂತ ತಿಳಿದುಕೋ. ಒಂದು ವೇಳೆ ಈ ನನ್ನ ಮಾತಿಗೆ ಆ ನಾಗರಾಜರು ಮರಳಾಗದಿದ್ರೆ? ಲಾವಣ್ಯ, ಲಾವಣ್ಯ, ನಿನ್ನ ಸೌಂದರ್ಯದ ಬಗ್ಗೆ ನಿನಗರವಿಲ್ಲ ಅಂದ ಮೇಲೆ ನಿನ್ನ ಮೈ ಸುಂದರ ಹಂದರ ಕಿರಣಗಳಿಗೆ ಆ ಚಂದ್ರನ ನಾಚು ಮೋಡದಿಂದ ಬದಲಾಗುವಾಗ ಸ್ತ್ರೀಲಂಪಟ ನಾಗರಾಜನ ಯಾವ ಲೆಕ್ಕ? ಹೊಗಳಿಕೆ ಅತಿ ಆಯ್ತು, ಹೋಗಂತೆ. ಹೋಗುವುದಕ್ಕೆ ಮುಂಚೆ ನಿನ್ನ ಮದರ ಕಂಠದಿಂದ ಹೊರಬಳಲಿ ಒಂದು ಇಬ್ಬಾದ ಗಾನವನ್ನು.
ಬಡವನ ಬಾಳು ದೇವರೆಲ್ಲದ ಗುಡಿಯ ಗೋಳು. ಅಲ್ಲಿ ನಮಸ್ಕರಿಸುವವರೆಲ್ಲ ಇಲ್ಲಿ ಪುರಸ್ಕರಿಸುವವರೆಲ್ಲ. ಸಲಲ ಶಿವನೈದಿಯಾಗಿ ಮನದಾಗ ಕೈಯಲ್ಲಿ ಎಳೆದು ಮಾಲಿ ಹಾವಾಗಿ ಕಚ್ಚುವುದರಲ್ಲಿ ಆಚಾರ್ಯವಿಲ್ಲ. ಒಡಹುಟ್ಟಿದ ಅಣ್ಣ ನಾನಿಜನನ್ನು ದೂರ ತಡೆದಾಗ ಇತರನ್ನ ಮನದರೆ ಫಲವೇನು? ಬಾಳ ಪಡೆಯದಲ್ಲಿ ಬರೋದು ಅನುಭವಿಸಬೇಕಲ್ಲವೇ? ಏನಣ್ಣ, ದೊಡ್ಡ ಏಜ ಬದಲಾಯಿಸಿದಂತೆ ಹಿಂದುಟ್ಟಿದ ತಮ್ಮನನ್ನು ಮರೆತು ಬಿಡುವಷ್ಟು ಮನಸ್ಸನ್ನು ಬದಲಾಯಿಸಿದೆಯಾ? ಕಂಡರ ಕಾಣದಂತೆ ನಾನು ನಿನಗೆ ಮಾಡಿರುವ ಕೇಡಾದರೇನು? ಬಾಣ ನಿನ್ನ ಮೋಸದ ಮೋಚನಿಸದೊಡ್ಡದ್ದು ಮನೆಯೆಂಬ ಮಮತೆಯ ಕಡಲಿಗನು. ಚಂದ್ರು, ಈ ನಿನ್ನ ವೇದಾಂತವನ್ನು ಕೇಳಲು ನನಗಿಷ್ಟವಿಲ್ಲ. ಸುಖದ ಸಂಪತ್ತಿಗೆ ತೂಗುಯ್ಯಾಲೆ ಮೇಲೆ ಕುಂತಿರುವ ನಾನು ಒತ್ತಿನ ತುತ್ತಿಗೆ ಗತಿಯಿಲ್ಲದೆ ಕಚ್ಚೆಂದು ದುಡಿಯುವ ಮನೆಗೆ ಬರದೆ. ಓಹೋ, ನಿನಗೆ ಹುಟ್ಟಿದ ಮನೆ ಕತ್ತೆಗಿಂತ ಕಡಿಯಾಯ್ತಲ್ಲವೇ? ಸುಖ ಸುಖ ಎಂದು ಹಣದಿಂದಲೇ ಸುಖ ಕೊಳ್ಳವ. ಸೋಗಿನ ಸುಖ ಸಿಗುವುದೇನ ಪವಿತ್ರವಾದ ಪ್ರೀತಿಯಲ್ಲ. ನಿನ್ನ ಪ್ರೀತಿಯನ್ನು ಈ ನಿರ್ಭಾಗ್ಯ ತಮ್ಮ ತಂಗಿಯರು ತರಲಿಸಿ ಮನೆಗೆ ಬಂದಿರು. ನಿನ್ನನ್ನು ನನ್ನ ಉಸಿರಿರೋವರೆಗೆ ಈ ಸುಖದಿಂದಿರುವೆ. ಚಂದ್ರು, ಈ ನಿನ್ನ ವೇದಾಂತವನ್ನು ಕೇಳಲು ನನಗಿಷ್ಟವಿಲ್ಲ. ಚಂದ್ರು, ನೀನು ಎಷ್ಟೇ ದುಡಿದರು ನನ್ನ ಒಂದು ನಿಂದ ಹೆಚ್ಚವು ನೀಡಲಾಯ್ತೀನಿಂದ ನೋಡು. ನನ್ನನ್ನೇ ಹಿರಿಯನ್ನರಿಸಿ ಎಷ್ಟು ಸುಖವಾಗಿದ್ದೀನಿ. ಕಷ್ಟದೊಟ್ಟವೇ ಗೊತ್ತಿಲ್ಲ ನನಗೆ. ಹಣ ನೀನು ಪ್ರೀತ ಆಸ್ತಿಯನ್ನು ಪೋಲು ಮಾಡದಿದ್ದರೆ ಎಂದು ನಮ್ಮನ್ನು ಈ ಕಡಬಡತನ ಕಾಡುತ್ತಿರಲಿಲ್ಲ. ಪಿತ್ರಾಸ್ತಿ ಆಸ್ತಿ ಆಸ್ತಿ ಅಂತ ಹೇಗೆ ಮಾಡ್ತೀವಿ? ನಾನು ಹಾಳು ಮಾಡಿದ ಮನೆ ಮಠಕ್ಕೆ ಬದಲಾಗಿ ನಿನಗೆ ಅಷ್ಟು ಬೇಕಾ? ಏನಣ್ಣ, ಇಷ್ಟೊಂದು ಹಣ ಯಾವ ಮಾರ್ಗದಿಂದ ಗಳಿಸಿದ್ದು? ಹಸುವನ್ನಿಂದ ಸಸ್ಯಾಹಾರದರನು ಮಾಂಸಾಹಾರದರನು. ನೋಡು ಚಂದ್ರು, ಇದು ನಾರಿ ವೆಜಿಟೇಬಲ್ ಮಾಡಿ ಮನೆಯ ಜೂಜಾಟವಾಡಿ ಗುಂಡಗಿರಿ ಮಾಡಿ ಎದರಿಸಿ ಬೆದರಿಸಿ ಕಳಿಸಿರುವ ಹಣ ಇದು. ಬೇಡಣ್ಣ, ನಿನ್ನ ಅಲ್ಪ ಸುಖಕ್ಕಾಗಿ ಕಂಡವರ ಮನೆ ಕೊಳ್ಳ ಹೊಡೆದ ಏಣ ನನಗೆ ಬೇಡಣ್ಣ, ತೆಗೆದುಕೋ. ಸುಮಾರ್ಥ ಎಂದಿರುವ ನೀನು ಹಿಂದಿನ ಸಮಾಜದ ಹತ್ರ ದೃಷ್ಟಿ ನೋಡು. ಎಲ್ಲಿದೆ ನಿನ್ನ ನ್ಯಾಯ? ಅದು ಅನ್ಯಾಯ ಎಂಬ ಬೂದಿಯಿಂದ ಮುಚ್ಚುವಾಗಿದೆ. ಈ ನಮ್ಮ ದೇಶದ ಮಹಾನ ರಾಜಕೀಯ ಪುಡಾರಿಗಳು ರಾಷ್ಟ್ರದ ವಿಚ ಚಿಂತೆಯನ್ನು ಬದಿಗೆ ತಳ್ಳಿ ತಮ್ಮ ತಮ್ಮ ಆಚರಣೆಗಳೇ ಬರಮಾಡ್ತಿರುವಾಗ ನನ್ನಂತರ ನ್ಯಾಯದ ತಟ್ಟಿನ ತೂಗಲು ಹೋದರೆ ಸ್ವಾರ್ಥದ ಸ್ವರೂಪಗಳಿಂದ ಬಂಧಿಸಿದ ಆ ತಟ್ಟಿನ ತೂಗಿದ್ದ ಚಂದ್ರು. ಈ ನಮ್ಮ ಸರ್ಕಾರದ ಕೆಲ ಅಧಿಕಾರಿಗಳ ಮೋಸದ ಮಲ್ಲಿಗೆಯನ್ನು ಪಡೆದು ಲಂಚ ಮಂಚದ ಮೇಲೆ ಬರಲು ನಸುನಗೆಯ ವೇಷ ಧರಿಸಿ ಮೂಡಲಿಗೆ ಮುಕ್ತರಿಗೆ ಭರವಸೆಯನ್ನು ಹಾಕಿ ಕರವೆಂಬ ಲಾಡಿಯನ್ನು ತೊಡಲಿಸಿ ಮನ ಎಂಬ ಶೀಲವನ್ನು ಒಪ್ಪಿಸುವ ಸೋಗಿನ ಸುಳ್ಳರ ನಾಡಲಿ ನನ್ನಂತರ ಸುಮಾರ್ಥದ ತಟ್ಟಿಲ ತೂಗಲು ಹೋದರೆ ಸ್ವಾರ್ಥದ ಸ್ವರೂಪಗಳಿಂದ ಬಂಧಿಸಿದ ಆ ತಟ್ಟಿನ ತೂಗಿದ್ದ ಚಂದ್ರು. ಈ ನಮ್ಮ ಸರ್ಕಾರದ ಕೆಲ ಅಧಿಕಾರಿಗಳು ನೋಡಿ ಚಂದ್ರು, ಈ ಜಗದ ಚೌಕಾಲಿಯಲ್ಲಿ ದಪ್ಪಟ ತರದ ಚರಜಿಕೆಯಲ್ಲಿ ಕೆರೆಯ ನೆಲದ ಸಜ್ಜನರ ಜಂಜಾಟದಲ್ಲಿ ನಾನೇ ತಪ್ಪಿರುತ್ತೇನೆ. ರವಣ್ಣ, ಈಗ ನೀನು ದೀಪವನ್ನು ಮುದ್ದಿಸಲು ಹೊರಟಿರುವ
ಪತಂಗದಂತೆ ಮುದ್ದಿಸಿ ಮೈ ಸುಟ್ಟುಕೊಂಡಾಗಲೇ ಅರಿವಾಗುವುದು ನಿನಗ ದೀಪ ಅಂದ್ರೆ ಏನಂದು ಅನೈಸರ್ಗಿಕ ಕೃತ್ಯಗಳನ್ನು ತೊರೆದು ನಿನ್ನ ರಕ್ತ ಭಾಗ್ಯಗಳಿಗೆ ನೈಸರ್ಗಿಕ ಪ್ರೀತಿಯನ್ನು ಸ್ವೀಕರಿಸಲು ಆಗಾಗ ಮನೆಗಾದರೂ ಬಾಣ ಮನೆ 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 ಎಂದು ಯಾಕೆ ಕಳಬಡಿಸುವೆ ಮನೆಯಲ್ಲಿರೋದಾದರೂ ಏನು ಹಾಗೆ ಇಡೀ ಇಟ್ಟಿಗಾಗಿ ಕಣ್ಣೀರು ಬಿಡೋಣ ತಾನೆ ನಾನು ನಿಜವಾಗಿ ನುಡಿಯೋದಾದರೆ ಈ ಹಣವೇ ನನಗೆ ದೇವರು ನಿನ್ನ ಪ್ರಾಣ ಕೊಟ್ಟರೋ ನನ್ನ ದೇವರನ್ನು ನಾನು ಬಿಡಲಾರಿ ನಾನಿನ್ನು ಬರೇ ಚಂದ್ರು ಚಂದ್ರು ಬನ್ನಿ. ಹೊರಗಡೆ ಹೋದ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಕುಳಿತುಕೊಳ್ಳಿ ಅಂತ ಹೇಳಿದಕ್ಕೂ ಮನೆಯಲ್ಲಿ ಕುರ್ಚಿನೂ ಇಲ್ಲ. ದಯವಿಟ್ಟು ಕ್ಷಮಿಸಿ. ಕುರ್ಚಿಯ ಮೇಲೆ ಕೂಡಿಸದಿದ್ದರೆ ಏನಾಯ್ತು? ನಿನ್ನ ಮನದಲ್ಲಾದ್ರೆ ಕೂಡಿಸುವೆಯಾ ಎಂದು ನಂಬಿದ್ದೇನೆ. ನೋಡು ವಿಜಯ್, ಈ ಬಡ ಹುಡುಗಿಯ ಜೊತೆ ಮದುವೆ ಎಂಬ ನಾಟಕ ಆಡದಿರಿ. ಮುಂದಿನ ನನ್ನ ಬಾಳಿನ ಮೇಲೆ ಕಲ್ಲ ಹಾಕದಿರಿ. ನಿನ್ನ ಬಾಳ ಮೇಲೆ ಆಗುವುದು ಕಲ್ಲಲ್ಲ ಕಮಲ, ಮೃದು ಮಲ್ಲಿಗೆ. ಈ ವಿಜಯ ಕಮಲಿಯನ್ನು ಪ್ರೀತಿಸುತ್ತಿರುವುದು ಕಾಮಕ್ಕಾಗಿ ಅಲ್ಲ, ಪ್ರೇಮಕ್ಕಾಗಿ, ಬಾಳ ಸಂಗಾತಿಗಾಗಿ. ನನ್ನ ಮನ ಪತ್ರದ ಮೇಲೆ ನಿನ್ನ ಒಪ್ಪಿಗೆ ಎಂಬ ಅಂಕಿತ ಬಿದ್ದ ಕ್ಷಣವೇ ನಿನ್ನ ಮದುವೆ. ಈ ನನ್ನ ಬಾಳ ಬಳೆ ಆಸರೆಗೆ ಕಲ್ಪ ವೃಕ್ಷವೇ ಕೈ ಮಾಡಿ ಕರೀತಾ ಇರುವಾಗ ನನ್ನ ಸಮ್ಮತಿಯ ಅವಶ್ಯಕತೆ ಇದೆ ರಾಜ. ನಿನ್ನಂತ ಮುಖ ಮನದಾನಿಯ ಮನಸ್ಸಿನೊಳಗೆ ನಿಂತ ನಾನು ಭಾಗ್ಯಶಾಲಿ. ಈ ಭಾಗ್ಯಶಾಲಿಯ ಬಾಳ ಮನದಲ್ಲಿ ಅರೆದ ಕಮಲಾನೇ ಪುಣ್ಯಶಾಲಿ. ಮಾತಿನಲ್ಲಿ ನೀನು ಬಲು ಜಾಣಳು. ಕಳ್ಳತನದಲ್ಲಿ ನೀವು ಕೂಡ ನಿಸ್ಸೀಮರು. ಕಳ್ಳತನ ನಾನೇನು ಅಪಹರಿಸಿದ್ದೇನೆ? ಮತ್ತೇನು, ನಮ್ಮ ಅಣ್ಣನ ನೆಪ ಮಾಡಿ ಮನೆಗೆ ಬಂದು ಈ ನನ್ನ ಮನವನ್ನೇ ಕದ್ದ ಕಳ್ಳ ಅಲ್ಲವೇನು ನೀವು? ಆ ವಿಷಯದಲ್ಲಿ ದೇವರು ನನ್ನನ್ನು ಕಳ್ಳನಾಗಿ ಮಾಡುವ ಬದಲು ದೊರಡೆ ಕೋಡನನ್ನಾಗಿ ಮಾಡಿದರೆ ಚೆನ್ನಾಗಿತ್ತು. ಅಯ್ಯೋ ಯಾಕೆ? ನಿನ್ನ ಮನದ ಜೊತೆ ನಿನ್ನ ತನವನ್ನು ನನ್ನ ನಿಲಯಕ್ಕೆ ಧರಿಸಬಹುದಿತ್ತು. ದರೋಡೆ ಮಾಡುವಂತೆ ಮೊದಲು ಆ ನಿನ್ನ ಕೆಂಬಣ್ಣದ ಕೆನ್ನೆಯ ಮೇಲೆ ನನ್ನ ತುಟಿ ಹಾಕಿ ತೀರಿಸಬಹುದು ಎನ್ನವೆಯ? ಹೋಗಿಯಪ್ಪ, ನೀವು ತುಂಬಾ ತುಂಟ್ರು. ತುಂಟ ನಾನಲ್ಲ, ಪ್ರೇಮ ಪಕ್ಷಿಯ ಮೇಲೆ ಮುದ್ದಿನ ಮಳೆಗೆರೆಯುವ ನೆಂಟ. ಅದೆಲ್ಲ ಅಗ್ನಿ ಸಾಕ್ಷಿಯಾಗಿ ಮದುವೆಯಾದ ಬಳಿಕ. ಓ ದೇವಾ, ದಯ ಮಾಡಿಸು. ಸಂತೋಷದ ಈ ಸಮಯವನ್ನು ಈ ನನ್ನ ಜಲವಿಯ ಒಲವಿಗೆ ಮನಸೋತು ದಿನ ತಡೆಯದೆ ಮಂಕಾಗಿದೆ. ಇಲ್ಲಿ ಮಾತು ಸಾಕು, ಸ್ವಲ್ಪ ಊಟ ಆದ್ರೂ ಮಾಡ್ತೀರೇನು ಮನೆಯಲ್ಲಿ? ಹಿರಿಯರೊಡನೆ ಮುದ್ದಿನ ಮಾತುಗಳು ಹಿತವಾದ ತಂಗಾಳಿಯಲ್ಲಿ ನಡೆಯುವಾಗಕ್ಕೆ ಅನುರಾಗದ ಅಲೆಯಲ್ಲಿದೆ ಮಸಾಲೆ ಊಟ. ಊಟ ಮಾಡ್ತಾ ಹೋದ್ರೆ ಪರವಾಗಿಲ್ಲ, ಇಲ್ಲಿ ಒಂದೇ ಒಂದು ಗ್ಲಾಸ್ ಹಾಲಾದ್ರೂ ಕುಡಿತೀರಾ? ಹಸದುದು ಒಡಲಲ್ಲ ಕಮಲ, ಹೊಲವು ಬೇಕಾದದು ಹಾಲಲ್ಲ ಹಾಡು. ನೀನೊಪ್ಪಿ ಮನದಡಿಗೆಯನ್ನು ನೀಡಿದರೆ ನಾನು ಪ್ರೇಮದ ಊಟವನ್ನೇ ಮಾಡು. ಆಯ್ತು ರಾಜ, ನೀನ್ ಆಸೆಂದ್ರೆ
ಗೊತ್ತಾಗಲಿಲ್ಲ. ಕಮಲ, ನಿನ್ನ ಬಂದರೆ ನಾನು ಬಂದು ಹೋದೆನೆಂದು ಹೇಳು, ನಾನು ಬರಲೇ ಹೋಗುವಿರಾ? ಹೋಗುವೆ. ಆದರೆ ನಿನ್ನ ಹೃದಯದಿಂದಲ್ಲ, ಮುಂಜಾನೆ ಮುಗಿಯುತ್ತಾ ಬಂದಂತೆ ನಲ್ಲ ನಲ್ಲಿಯರ ಸರಸದ ಸಮಯವು ಇಂದು ಮುಗಿದಿದೆ ಎಂದು ಗಡಿ 12ರತ್ತ ಹೊರಟಿದೆ, ನಾನು ಬರಲೇ. ಸರಿ ಆಯ್ತು, ಬನ್ನಿ. ತಂಗಿ, ಇಂದು ಬರುವಾಗ ರಗಣ್ಣ ಭೇಟಿಯಾಗಿದ್ದನಮ್ಮ. ಮತ್ತೆ ನನ್ನ ಮನೆಗೆ ಕರ್ಕೊಂಡು ಬರ್ಲಿಲ್ಲ? ಹುಟ್ಟಿರಂಜನಿನ ಜೊತೆಯಾಗಿ ಬಂದ ಈ ತಮ್ಮ ತಂಗಿಯರಕ್ಕಿಂತ ಇಂದ ಬಂದು ಹಣವೇ ಎತ್ತಾಗಬೇಕದಮ್ಮ. ಮನೆಗೆ ಬಾದ ಕರೆದರೆ ಕತ್ತೆಗಿಂತ ಕಡಿಯಾದ ನುಡಿಗಳನ್ನು ಆಡಿ ಮದ ಏದ ಮಂಗನಂತೆ ಒಚ್ಚಿಬಿಟ್ಟನಮ್ಮ, ಒಚ್ಚಿಬಿಟ್ಟ. ಅಣ್ಣ, ಇಂದಿನ ಜನ್ಮದಲ್ಲಿ ಯಾವ ತಂಗಿ ಅಣ್ಣ ತಂಗಿನ ಆಕರ್ಷಿಸಿದ್ರು ಏನೋ, ಆದ್ರೆ ಈ ಜನ್ಮದಲ್ಲಿ ಆ ದೇವರು ರಘುವನ ಪ್ರೀತಿಯಲ್ಲಿ ಬೆಳೆಯುವ ಭಾಗ್ಯನೇ ನನಗೆ ಕೊಡ್ಲಿಲ್ಲ ಅಣ್ಣ. ದುಃಖದಿಂದ ದುಮ್ಮಾರಗೊಳ್ಳದಿರ ತಂಗಿ, ನಮ್ಮ ವಾಸರೆಗೆ ಕರಗದವನ ಹೃದಯ ಕಣ್ಣೀರಿಗೆ ಕರಗುತ್ತದೆ ನಮ್ಮ. ಇಂದಲ್ಲ ನಾಳೆ ಅವನ ಪ್ರಾಯಚಿತ್ತ ಪಟ್ಟು ಮನೆಗೆ ಮರಳುವ ಕಾಲ ಬಂದೇ ಬರುತ್ತದೆ. ಇರಲಿ, ಈಗೇನಾದ್ರೂ ಬಂದಿದ್ದೀನಿ? ಅಣ್ಣ, ಅವ್ರು ಆಗ್ಲೇ ಬಂದು ಹೋದ್ರಲ್ಲ? ಏನಾದರೂ ಹೇಳಿದನಿ? ಇಲ್ಲ, ಬಂದಿದ್ದೆ ಅಂತ ಹೇಳು ಅಂದ್ರು ಅಷ್ಟೇ. ವಿಜಯ ತನ್ನ ಅಣ್ಣನೊಂದಿಗೆ ನಿನ್ನ ಮದುವೆ ವಿಷಯ ಮಾತಾಡ್ತಾನೆ ಎಂದಿದ್ದ. ಅವನಣ್ಣ ನಾಗರಾಜ ಒಪ್ಪಿದನೋ ಇಲ್ಲ ತಿಳಿದಾಗದೆ. ಒಂದು ವೇಳೆ ಒಪ್ಪದೆ ಹೋದ್ರೆ? ವಿಜಯನಿಗಿಂತ ಮಿಗಲಾದವರವನ್ನ ನೋಡಿ ನನ್ನ ಮುದ್ದು ತಂಗಿನ ದಾರಿವೆ. ಅಣ್ಣ, ಅಂತರಂಗದಲ್ಲಿ ವಿಜಯನ ವರಿಸಿ ಬಹಿರಂಗದಲ್ಲಿ ಮತ್ತೊಬ್ಬನ ಜೊತೆ ನಾನು ಬಾಳಲೇನ? ನಾಳೆ ವಿಜಯನ ಅಷ್ಟ ದಿಕ್ಪಾಲಕರ ಪಾತ್ರ ಇದೆಯೋ, ನಾನು ಅವಳನ್ನ ಮನಸಾರೆ ಪರಸ್ಪರ ಪ್ರೀತಿ ಮಾಡಿದ್ದೀನಿ ಅಣ್ಣ. ನಾಳೆ ವಿಜಯನಣ್ಣ ಒಪ್ಪದೋದರೆ ನಮ್ಮ ಗತಿ. ಬಲಿಗೆ ನಾನು ಇವವನ್ನು ಮಾಡಿಕೊಡಬೇಕಾದ್ರೆ ಕೈಯಲ್ಲಿ ಬಿಡ ಕಾಸು ಕೂಡ ಇಲ್ಲ. ಅಂದ್ರೆ ನನ್ನ ವರದಕ್ಷಿಣೆ ಇಲ್ಲದೆ ಈ ಮದುವೆ ಆಗುದಿಲ್ವೇ ನನ್ನ? ಅದೇಗಮ್ಮ ಸಾಧ್ಯ? ಈ ಕಾಲದಲ್ಲಿ ಹಣವಿಲ್ಲದ ಹೆಣಕ್ಕೂ ಮಶಾನದಲ್ಲಿ ಸಾಲ ಸಿಗದಂತಾಗ 1000 ಜನರ ಒಂದು ಆರೈಸಿ ತಿಂದು ಹೋಗುವ ಒಂದು ಮಾಂಗಲ್ಯ ಕಾರ್ಯ ಹಣ ಇಲ್ಲದೆ ನಡೆಯುವ 2 ಮನೆ ಮಧ್ಯದಲ್ಲಿ ಹಲಗಾರದ ಕುಳಿತಿರ್ಬೇಕ ತಾಯಿ, ನಿನಗೆ ದಯವಿಲ್ಲವೇ? ಶ್ರೀಮಂತರ ಭವ್ಯ ಗದ್ದಿಗೆಯಲ್ಲಿ ಪೂಜೆ ಪುರುಷರ ಭಕ್ಷ್ಯ ಭೋಜನೆ ನಾನು ಬಡಿಸಿರುವ ನನಗೆ ನಿಷ್ಕಪಡಲು ನಿಸ್ವಾರ್ಥ ಮರಿಯನ್ನು ಕೇಳಟ್ಟು ಏನಾದರೂ ಎಲ್ಲಿದೆ? ಈ ಮನುಷ್ಯರ ಪುರ ಸಮಾಜದಲ್ಲಿ ವರ್ಗ ಭೇದ ಹುಟ್ಟಿಸಿದ ನಿನ್ನಂತ ದೇವತಿದ್ದರಷ್ಟು ಬಿಟ್ಟರಷ್ಟು ಈ ಸಮಾಜದ ನಡೆಯಾತೆ. ಯಾರು ನಾಗರಾಜರಿ? ಬನ್ನಿ. ಕಮಲ ಕಮಲಂದನತ ಲಕ್ಷ್ಮಿಯಲ್ಲೇಕೆ ಮುಳ್ಳುವ ಚಂದ್ರು ಅವರೀಗ ನಿನ್ನ ಮನೆಯಿಂದಳಕ್ಕೆ ಆಗಮಿಸಲಿಚ್ಛಿಸಿದ್ದಾರೆ. ತಾವು ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನ ನಾಗರಾಜರಿ? ಅಗತ್ಯವಿಲ್ಲ, ನಿಂತುಕೊಂಡೇ ಮಾತನಾಡುವೆ. ಅವಶ್ಯವಾಗಿ ತಾವು ಇಚ್ಛಿಸಿದ ಮದುವೆಯ ವಿಷಯವನ್ನೇ ಮಾತನಾಡಲೆಂದು ನಾನು ಬಂದು. ಏನು? ನಾನು ಬೀಗರ ಯುವಕ್ಕಿಂತ ಇಷ್ಟಾದಿಗಳನ್ನು ಹರಿಯಲು ಬೇಡ? ಏನು ನಾನು ನಿಮ್ಮ ಬೀಗನೆ?
ನೆಮ್ಮದಿ ಆಗತ್ತಿಲ್ಲ. ಅಂತೂ ತಾವು ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ಈ ಮದುವೆ ಒಪ್ಪಿದ್ದಿರಲ್ಲ. ಎಷ್ಟಾದರೂ ತಿಳಿದವರು ತಾವು ಈ ಮದುವೆ ಒಪ್ಪಿದ್ದೆ ನಮ್ಮವಳ ಭಾಗ್ಯ. ದೊಡ್ಡವರ ಮನೆಯಲ್ಲಿ ದೊಡ್ಡ ಮನೆಯಂದು ಹಿಂದರತೆ. ಕಮಲ, ನಿನ್ನ ಭಾಗ್ಯದ ಉದಯಿಸಿತಮ್ಮ. ಗೋಳತನದ ಡೋಳಿ ನಡೆಸುವ ನಿನ್ನನ್ನು ಶ್ರೀಮಂತರೊಳಗೆ ನಡೆಸಲು ನಿಶ್ಚಯಿಸಿದ್ದಾರೆ ನಾಗರಾಜ ಭಾವನವರು. ಹಾಗಾದರೆ ತಾವು ಏನು ಮದುವೆ ದಿನವೆಂದು ನಿರ್ಧರಿಸಿದ್ರಿ? ಮನಸ್ಸಿಗೆ ಬಂದ ಕ್ಷಣ ಮುಹೂರ್ತ ಕೂಡಿದ ಕ್ಷಣ. ನಾಗರಾಜರೇ, ವಿಷಯ ತಿಳಿದಾಗಿನಿಂದ ನನ್ನ ಮನ ಆರತದ ತವರೇ ಆಗಿದೆ. ಈ ಸಮಯದಲ್ಲಿ ಸ್ವಲ್ಪ ಸಿಹಿಯಾದ್ರೂ ಕೊಡೋಣ ಅಂದರೆ ಮನೆಯಲ್ಲಿ ಸಕ್ಕರಿಲ್ಲ, ಕೈಯಲ್ಲಿ ಕಾಸಿಲ್ಲ, ನನ್ನನ್ನು ಕ್ಷಮಿಸಿ. ಕೈಯಲ್ಲಿ ಕಾಸು ಅನಂತ ಶ್ರೀಮಂತರ ಹಗರಕ್ಕೆ ಅರಿವನ್ನು ಹಚ್ತಿದ್ರು. ರಾಜರಕ್ತ ಹರಿಯುವ ವಿಜಯದಲ್ಲಿ ನೀಚ ರಕ್ತ ಹರಿಯುವ ಏನಾದ್ರು. ನಾಗರಾಜ್, ಇದೇನು ನಿಮ್ಮ ವರ್ತನೆ ನನಗೆ ಅರ್ಥವಾಗುತ್ತಿಲ್ಲ. ನಾನು ಬಂದದ್ದು ಮದುವೆಯ ವಿಷಯ ಅರ್ಥ ಇಲ್ಲ. ಎಲ್ಲಿಗೆ ಈ ವಿಷಯ ಅರ್ಥಾಗಿದ್ದ ಅಂದರೆ ಮದುವೆ ನಿಮಗೆ ಇಷ್ಟವಿಲ್ಲವೇ? ಬಡ ಬಂಡಿಯ ಚಕ್ರವನ್ನು ಕುಬೇರನ ತಕ್ಕ ಜೋಡಿಸಿದ ಸರಿಯಾಗಿ ತರಿಸಿದೆ. ಇಂಥ ಹುಚ್ಚು ಮರದ ಮಂದಿರವನ್ನು ಕಟ್ಟದೆ ನಿನ್ನಂತ ತಕ್ಕ ಬಿಡಿಸಿದವರು. ನಾಗರಾಜ್, ದಯವಿಟ್ಟಾಗಲೇ ಬೇಡಿ. ಒಂದಾದ ಎರಡು ಮುಕ್ತ ಮನಗಳು, ಒಂದು ಮಾಂಗಲ್ಯ ಕಾರ್ಯ ನಡೆಸಿಕೊಡು. ತಾಯವರಿಗೆ ನಾನು ನಿಮ್ಮ ಸರಿಯಾಗಿಯೇ ಹೇಳಿ. ಸೇವಕನಾದರೂ ತಕ್ಕವನ್ನು ಉಳಿದವರಾಗಬೇಕಾದ ನಿನ್ನ ತಂಗಿ ಹಾಲುವವರಾಗಲು ಸಾಧ್ಯವೇ? ವಿಜಯನೊಂದಿಗೆ ಪ್ರೇಮದ ನಾಟಕ ಮಾಡಿದ ನಿನ್ನ ತಂಗಿಗೆ ಚಕ್ಕಂದ ಒಡನೆ ಯಾಕಂತ ಹೇಳಿಬಿಡು. ನನ್ನ ಬಂದಷ್ಟು ಕೊಟ್ಟು ಬಿಡು. ಪುರಿಯ ಬೆಲೆಯ ಕಟ್ಟಬಲ್ಲ ನಿನ್ನ ಕಡೆಯವರಿಗೆ ಗೊತ್ತು ಪ್ರೇಮದ ಬೆಲೆ. ಕೊಟ್ಟ ಮನೆ ಬೆಳಗುವ ಈ ಪ್ರೇಮದ ಗತಿ ನಿನ್ನ ಸರ್ವ ಸಂಪತ್ತಿನ ಹೆಚ್ಚು ಬೆಲೆ ಹೇಳುವಳು. ನನ್ನ ರೂಪದಲ್ಲಿ ರಾಣಿ ರಾಣಿ ನನ್ನ ತಮ್ಮನ ಸೂಳೆಯಾಗಲು ಯೋಚಿಸಿದವಳು ರಾಣಿ ಅಂತ ರಾಣಿ. ಬಾಯಿಗೆ ಹೆಣ್ಣು ಮಾತಾಡೋ ನಾಯಿ. ಏನೋ ಮನೆಗೆ ಬಂದಿದೆ ಅಂತ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದಂತೆ ತಗೊಳ್ತೇನೋ. ಮುಚ್ಚು ಬಾಯಿಚ್ಚು ಹೇಳಿ. ನಿನ್ನಂತ 10 ಮೀನುಗಳ ಹೆಣ್ಣು ಹೊತ್ತಿಗೆ ಸ್ಥಾನ ಕೊಡಲು ನನ್ನ ಮನೆಯನ್ನು ಸ್ಮಶಾನಕ್ಕೆ ಕಳಿಸಲು ನನ್ನ ತಂಗಿಯ ಸವಾಲ. ನಾಗರಾಜ್, ಎಷ್ಟು ಉತ್ತರಿಸಿ ರಕ್ತವೇ ಚಂದ್ರು. ಮನೆಯಲ್ಲಿ ಕಿಚ್ಚುಗೂ ಗತಿಯಿಲ್ಲದಿದ್ದರೂ ರೊಚ್ಚಿಗೆಯನ್ನು ಗತಿ ಕಡಿಮೆನವನ್ನು ಚಂದ್ರು ಜಾಣತನದಿಂದ ವರ್ತಿಸಿದರೆ 25 ಲಕ್ಷ ರೂಪಾಯಿಗಳೊಂದಿಗೆ ಯಾವುದಾದರೂ ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರ ಹಣದಾಸಿಗೆ ಬಲಿಯಾಗಿ ಬೆಳೆಸಿ ಹಸ್ತವಲೆ ಕೊರಳ ಕೊಯ್ಯುವ ಕಸಾಯ ಕಾನಿಗೆ ತರಳುವಂತೆ ನನ್ನ ತಂಗಿ ಪವಿತ್ರ ಪ್ರೇಮವನ್ನು ಬಲಿಗೊಡುವನೆಂದು ತಿಳಿದ ಮತೀನ ಧೈರ್ಯವಿದ್ದರೆ ನಿಲ್ಲಿಸು. ನಾನಂತೂ ನನ್ನ ತಂಗಿ ಮದುವೆ ದೈನಂದಿಗೆ ಮಾಡೋದು ನಿಶ್ಚಿತ. ನೋಡೋಣ ಪ್ರೀತಿ ಗೆಲ್ಲುತ್ತದೆ, ಹಣ ಗೆಲ್ಲುತ್ತದೆಂದು. ಚಂದ್ರು, ಈ ಹಾಗುಳಿನ ಪ್ರಪಂಚದಲ್ಲಿ ಗೆಲುವು ಎಂದಿದ್ದರೆ ನಮ್ಮಂತ ತರಿಕರದೆ ಎಲ್ಲೆಲ್ಲ ಪ್ರೇಮಕ್ಕೆ ಗೆಲುವು. ಚಂದ್ರು, ಈ ಭಯಂಕರವಾದ ಬೆಂಕಿಯೊಂದಿಗೆ ಒಣಗಲು ಸ್ಪರ್ಧಿಸಲು ಸಾಧ್ಯ. ಪ್ರೀತಿಯ ಸಂಗೀತ ಈ ಚಂದ್ರನ ಪ್ರಕಾಶದೊಂದಿಗೆ ನಿನ್ನಂತ ಬೆಂಕಿ ಸ್ಪರ್ಧೆ ಎಂದಿಗೂ ಸಾಧ್ಯವಿಲ್ಲ. ಚಂದ್ರು, ಈ ನಾಗರಾಜರೊಂದಿಗೆ ಹಣವೇನಾದರೆ ಕಟ್ಟಿದರೆ ಮದುವೆಯ ಮಂಟಪ ಮದನದ ಪೂಜೆ ಆಗಿದ್ದು ಎಷ್ಟರ ಅನಾಮಸಣ ಭೂಮಿಯಲ್ಲಿ ಮಂಟಪ ಕಟ್ಟಿ ಆಕೆ ಸಾಧ್ಯಾಗಿ ಈ ಮದುವೆ
ನಡಿ ಮುಂದ ನೋಡಿ ಬರುವಾಗ ಇದರವನು ಇಂದ ಎಂಟೆಂಟು ಹೊತ್ತಿತ್ರಿ ಈ ಕತ್ತೆ ನಮ್ಮ ಕೆಲವು ಕತ್ತೆಗಳು ಓಟ್ ಹಾಕಿದ ಮೇಲೆ ಹೊಡಿತಿತ್ತು ರೀ ಮುಂದೆ ಮುಂದೆ ಅದಕ್ಕಿಂತ ಮೊದಲನೇ ಹೋಗ್ಬೇಕು ನಿಜ ಹೇಳ್ಬೇಕಂದ್ರೆ ಈ ಕತ್ತೆಯಿಂದ ನಿಲ್ಲೋದು ನಮ್ಮ ಕೆಲವು ರಾಜಕೀಯ ಪುಡಾರಿಗಳ ಮುಂದೆ ನಿಲ್ಲೋದು ಎರಡು ಒಂದಾನ ಮಾಡಿ ಡೇಂಜರ್ ನೋಡು ಯಾಕಂದ್ರೆ ಇವೆರಡು ಯಾವ ಟೈಮ್ನ ಕಾಲು ಜೋಡಿಸ್ತಾವ ಅನ್ನೋದು ಹೇಳಕ್ಕೆ ಬರೋದಲ್ರಿ ನಿಜ ಹೇಳ್ಬೇಕಂದ್ರೆ ಕತ್ತೆಗಳನ್ನು ಪಳಗಿಸುವ ಅಗಸರ ಜಾಣತನ ನಾವು ಮೆಚ್ಚಬೇಕ್ರಿ ಅವರ ಜಾಣತನ ನಮಗಿದ್ರೆ ಬುದ್ಧಿ ಇಲ್ಲದ ಹತ್ತು ಮೀರಿ ನಡೆಯುವ ಅಧಿಕಾರಿಗಳನ್ನು ನಮ್ಮ ದೇಶದ ಸಂಪತ್ತನ್ನು ತಮ್ಮ ಐಶ್ವರ್ಯಮಕ್ಕಾಗಿ ಉಪಯೋಗಿಸುವ ನಯವಂಚಕ ರಾಜಕಾರಣಿಗಳನ್ನು ಜನರ ಹೊಟ್ಟೆಯನ್ನು ಪಿಟ್ಟನೆ ಬರುವ ನಿಯತ್ತಿನ ಕತ್ತೆ ಮಾಡಿಬಿಡ್ತದ್ರಿ ಆದರೆ ಅಗಸರ ಬುದ್ಧಿ ನಮಗಿಲ್ರಿ ಅದು ಏನೋ ಇದ್ರು ಕತ್ತೆ ಮಾತ್ರ ಬಲೇಟ್ ಓದಿತ್ರಿ ರಾಜ ಕುಂಟ ಕತ್ತೆಲ್ಲ ಯಾರು ಕೂಡ ವಚ ಮಂದ ಬಾ ರಾಜನ ಕತ್ತೆ ಯಾಕೋ ಇವತ್ತು ನೀನು ಕಣ್ಣಿಗೆ ನಾವು ಕತ್ತೆನ ಏನಕತ್ತಿಯಲ್ಲ ನಮ್ಮವನಂತ ಕೇಳಿದಪ್ಪ ಇಷ್ಟಾಕ್ ಸಿಟಿ ಬಂತು ರಾಜ ರಾಜಣ್ಣ ಯಾರು ಅಂತಿದ್ದೀರ ಕತ್ತೆ ಯಾರೋ ಕೂಡ ಒಂದ್ ಚಂದ ಹಾಳಾಗೋದಲ್ಲಿ ಅಪ್ಪ ನಮ್ಗೆ ಹಾಕ್ಬೇಕಂತೀನಿ ಏನೋ ನಮ್ಮವನಂತ ಕೇಳಿದಪ್ಪ ಕೇಳಬೇಕು ನೆಟ್ಟು ನಾನೊಂದು ಹಬ್ಬ ಮಾತು ಅನಿಸಬೇಕು ಅಲ್ಲಪ್ಪ ರಾಜ ನಿನ್ನೆ ರವಿಸಿರುವಾಗಿದ್ದಲ್ಲ ಅಂಗಡಿ ಮಾರು ತರಕ ಬರಟ್ನಾಗ ಬ್ಯಾಂಕಿನಾಗ ದುಡ್ಡು ಕಾಮಂತೆ ತಂದಿರ ಬಾ ರಾಜನ ಅಲ್ಲ ರಾಜ ಕೈ ಬಟ್ಟೆ ಸುತ್ತಿದ್ದಲ್ಲ ಏನು ಕಡಿಸ ಬಂದ ಬಾ ನಾಯಿ ನಾನು ಇವತ್ತಿನ ಕಣ್ಣಿ ಕಥಕಣ ಕಾಣಕತ್ತೇನಪ್ಪ ಮುಂಜಾನೆ ನೋಡಿ ಕತ್ತೆ ನಾಯಿ ಅನ್ನಕತ್ತ ಬಾ ರಾಜಣ್ಣ ನಾನು ಅಂಕ ಕಾಣಕತ್ತೇನೆ ನನಗ ಕಣ್ಣಿಗೆ ನನಗೆ ಕತ್ತನಾಗಿಲ್ಲ ಕಾಣಕತ್ತ ಕತ್ತೆ ನಾಯಿ ಅಂತ ಹತ್ತತ್ತಿರುವ ನಿಮ್ಗೆ ಅಂಟ ನೀಯತ್ತಿನ ಪ್ರಾಣಿ ಹೆಸರು ನಿಮಗೆ ಯಾಕೆ ಕೇಳಂದ್ರಿ ಇಲ್ಲಿ ಒದ್ದದ್ದು ಕತ್ತೆ ಇಲ್ಲಿ ಕಡದದ್ದು ನಾಯಿ ನಾನ ಈ ಮಗನಿಗೆ ನಾಯಿ ಕಡ್ದ್ರೂ ಬುದ್ಧಿ ಬರಲ್ಲ ಕತ್ತೆ ಹೊತ್ತರೂ ಬುದ್ಧಿ ಬರಲ್ಲ ಕತ್ತೆ ಹೋದ್ರು ರೊಟ್ಟ ಆಮೇಲೆ ಮಗ ಆಮೇಲೆ ರಾಜ ಇಷ್ಟೆಲ್ಲ ಬೈದಿದ್ದಲ್ಲ ಅಂಕ ದೊಡ್ಡ ತಪ್ಪು ನಾನು ಏನ್ ಮಾಡಿದೆ ಹೇಳಿ ಅಲ್ರಿ ಸೆಟ್ರೆ ಅರೇದು ಹುಡುಗಿಯರು ಹೋದ್ರ ಗಂಡು ಗಂಡು ಸಂಘ ಮಾಡ್ತಾರಲ್ರಿ ಮತ್ತೆ ಇದು ಸರಿ ಅಲ್ರಿ ನಮ್ಮಂತ ಮರ್ಯಾದಸ್ತರು ಕತ್ತು ಮುಚ್ಚಿ ಮಾಡೋ ಕೆಲಸ ಇಷ್ಟು ಮಂಡ್ಯ ಕುಂತು ಮಗಳ್ತೀಯಲ್ಲ ನನ್ನ ಮೇಲೆ ಸ್ವಲ್ಪ ಕಾಳಜಿ ಇದ್ದೇವೆ ಅದಕ್ಕೆ ಯಾಕಲ್ರಿ ಸೆಟ್ರೆ ನಿಮ್ ಸಲುವಾಗಿ ನನ್ನ ಜೀವ ಯಾಕ ಕಾಲೊಳಗ ಚಪ್ಪಲಿ ಮೈ ಮೇಲಿನ ಬಟ್ಟೆ ಕಣ್ಣೊಳಗ ನೀರು ಎಲ್ಲ ಕೊಡ್ತಿದ್ರಿ ಅವಾಗ ಮಗನ ಕೊಡ್ತದ್ರಿ ಮಂದಾಗ ಚಪ್ಪಲಿ ಕೊಡ್ಬೇಕಂತ ಮಾಡಿದ್ವಿ ಮಾನವ ಕುಡ್ದಾಗ ಬಟ್ಟೆ ಕೊಡ್ಬೇಕಂತ ಮಾಡಿದ್ವಿ ಸತ್ತ ಮೇಲೆ ಕಣ್ಣೀರು ಕೊಡ್ಬೇಕಂತ ಮಾಡಿದ್ದೆ ಬಾ ಮಗನ ತಪ್ಪು ತಿಳ್ಬಾರ್ರಿ ಶೆಟ್ರೆ ಇವತ್ತು ನಿಮ್ಗೆ ಒಂದು ಪತ್ರ ಬಂದೈತಿ ನೋಡ್ರಿ ನೋಡವು ಮನ್ನಾರಾಜಿ ಕೈಯಿಂದ ಉಂಡಿ ಮಾಡಿದ್ದಿದ್ದೀನಲ್ರಿ ಎಷ್ಟು ಜೀವಿದ್ರು ನನ್ನ ಮೇಲೆ ಏನು ಕೇಳಿ ಇಲ್ಲಾರ್ದ ಪಟ್ಟದ ಕೊಟ್ಟು ಬಿಟ್ಟಿದ್ರಿ ಯಾಕ ನಮ್ಮ ಸೆಟ್ರ್ ಬಿಟ್ಟವ್ರೆ ಜೊತೆಗೆ ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ಬೇಕಿತ್ತವ
ಸಸಿ ಸತ್ತವ್ರು ಸತ್ರು ಆಗ್ಬಾರ್ದು ಸಟ್ರ ಸಮಾಧಾನ ಮಾಡ್ಕೊಂಡ್ರು ಸಮಾಧಾನ ಮಗನೇ ಜೀವಂತಿದ್ದವ್ರು ಹಾಕ್ಬೋತಾರೆ ಹೇಳ್ತಿ ಸತ್ಲಂದ ಒಂದೇ ಸವನ ಲಾಭ 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 ಮಾಡ್ತಾರೆ ಸತ್ತಿಲ್ಲ ಅಂದ್ರು ಮತ್ತೆ ನೀವ್ಯಾಕೆ ರಟ್ಟದ್ದು ಇಲ್ಲರೇ ತಮ್ಮ ರಾಜಣ್ಣ ಈ ಪತ್ರ ಅವನು ಬಾಯಿ ಬಂದಂಗ್ ಬೈಕಂತ ಮಾಡ್ಯಾರ ಹಂಗಾರ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಿ ಅನ್ಬಿಡ್ರಿ ಬೇಸೋದ್ರಿ ಬೇಸೋದ್ರಿ ಲೇನ್ ಉತ್ಸಾಹ ಮತ್ತ ಯಾಕ್ರಿ ಸಟ್ರ ಮನೆಯಾಗ ನೌಕರದಾರ ಅಂತ ಹಲ್ಕ ಮಾತಾಡಕತ್ತಿಲ್ಲ ಮತ್ತಿದು ಸರಿ ಇಲ್ಲ ನೋಡು ಯಪ್ಪ ರಾಜಣ್ಣ ನಿನಗಾರಂತಾರೆ ಅಪ್ಪ ಈ ನಮೂನಿ ಪತ್ರದಾಗ ಅದಕ್ಕೆ ಅಂದಿದ್ದಾರೆ ಅಪ್ಪ ರಾಜಣ್ಣ ನೀನು ಯಾರಂತಾರಂತೇನೆ ನಿಮಗೆ ಬೇಡ ನೋಡ್ರಿ ಬೇಸೋದ್ರಿ ಬೇಸೋದ್ರಿ ಅಲೇ ಚಟ್ಟ ಅನ್ನ ತಿನ್ನೋ ಕೆಲಸ ಮಾಡಲೇ ಅನ್ನ ತಿನ್ನೋ ಕೆಲಸ ಮಾಡಲೇ ಕಾಮಾನ ಕಾಮಾಂಬ ಇನ್ನೇನಾದ್ರೂ ಕಂಡ್ರ ಕೈ ಕಾಲು ಕತ್ತರಿಸಿ ನಾಯಿಗೆ ನಾಯಿ ಕೊಡ್ತಂದ ಬರಲೇ ರಾಜಣ್ಣ ಹಾಕ್ರ ನೋಡ್ರಿ ಶೆಟ್ರ ನಾಯಿಗೆ ಹಾಕಿದ್ರೆ ಪರವಾಗಿಲ್ಲ ನೀವು ಸೀದಾ ಸ್ವರ್ಗಕ್ಕೂ ಹೋಗ್ತೀರ ಆದ್ರೂ ಹತ್ತಿರ ಮಾತ್ರ ಹಾಕ್ಬಾರ್ದು ನೋಡ್ರಿ ಬೆಕ್ಕಿಗೆ ಚಿನ್ನ ಅಂತ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಇಲ್ಲ ರಾಜಣ್ಣ ತಮಾಷೆ ಮಾಡೋದ್ಬಿಟ್ಟು ಈ ಸಂಕಟದಿಂದ ಪಾರಾಗದೇಳಲೇ ಅಪ್ಪ ರಾಜಣ್ಣ ದಾರೆ ಅಲ್ರಿ ಶೆಟ್ರ ಏನು ಸಿಗಡಿ ತುಂಬಿದ ತಿಳಿರಿ ನಿಮ್ದು ಅಂತೀನಿ ಅವ್ರು ನಿಮ್ಮನ್ನ ಕತ್ತರಿಸಾಕ್ಬೇಕಾದ್ರೆ ನೀವು ಅವ್ರ ಹೆಂಡತಿ ಜೊತೆ ಇದ್ದಾಗ ಅದಲ್ಲ ಹೌದು ಹಂಗಾದ್ರೆ ಪತ್ರ ಬರೆದು ಹೇಳಿದ್ರೆ ಬಿಟ್ಟು ಬಿಡ್ರಿ ಯಾವ ತಾಪತ್ರನೇ ಇಲ್ಲ ಅಲ್ಲರೇ ರಾಜನ ಯಾವನ ತಾಪತ್ರಿ ಬಡ್ಡಿ ಮಗ ಪತ್ರ ಬರೋಣ ಸೈ ಅಂದ್ರು ಮೊದಲೇ ಇಲ್ಲ ಅಟ್ರಾಸ್ ಅಂದ್ರು ಮೊದಲೇ ಇಲ್ಲ ಯಾವಳ ಗಂಡ ಅಂತ ಯಾವನಿಗೆ ಗೊತ್ತಲೇ ಅಪ್ಪ ಯಾವಳ ಕೂಡ ಕುಡಿದ್ರ ಏನಾಗ್ತದ ಅಂತ ಭಯ ಹುಟ್ಟಿ ಬಿಟ್ಟವ ಅಪ್ಪ ರಾಜನ ಭಯ ಹುಟ್ಟಿ ಬಿಟ್ಟವ ಸತ್ರ ನೀವು ಸಮಾಧಾನ ಮಾಡ್ಕೊಡ್ರಿ ದೇವ್ರು ನಿಮ್ ಪಾಲಿಗೆ ಇಷ್ಟು ತರಬಾರ್ದಾಗಿತ್ತು ಯಾವಾಗ 2025 ಹೊಸ ಮಾಡಲ್ ಗಾಡಿ ಬಂತು ನೋಡು ರಾಜ ರಾಮ 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 ಎಂತ ಹಲ್ಕ ಕೆಲಸಕ್ಕೆ ಎಂತ ದೇವ್ರು ನೆನೆಸ್ತಾರಲ್ರಿ ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ತಿಪ್ಪಿಗುಂಡಿ ತೆಗೆದು ಬಿಡ್ತೈತೇನ್ರಿ ನಿಮ್ಮನ್ನ ಸುತ್ತು ಮಾಡುವ ಮುದ್ದು ದೇವನಿಂದ ಕೂಡ ಸಾಧ್ಯವಾಗಲ್ಲ ನೋಡ್ರಿ ಸುತ್ತು ಮಾಡವನ್ನ ಬಿಟ್ಟು ಕತ್ತು ನೋಡಲೇ ರಾಜ ಯಾವಾಗ ಹೆಣ್ಣು ನಾವೇನು ಈ ರಸ್ತೆದಾಗ ಕುಡ್ಕೊಂತ ಬರ್ತದೆ ನೋಡಲ್ಲಿ ಚೊಕ್ಕ ಚೊಕ್ಕ ಸೀರೆ ನೋಡು ಕಣ್ಣಿಗೆ ಚೊಕ್ಕದ ಬಿಡ್ತೈತಿ ಹೌದಲ್ಲ ಈ ಹುಡುಗಿ ಬಣ್ಣ ನೋಡಿ ಕೆಂಪು ಸೇಬಣ್ಣಾಗೈತು ರಾಜಣ್ಣ ಇದ್ರ ಮೇಲೆ ನಮಗ ಬಾಯಿ ಹಾಕೋ ರಾಜಣ್ಣ ಈ ಸೇಬಣ್ಣ ಅಂತೀನಿ ಯಾಕ ನಮ್ಮ ಬಾಯಿ ಕಾಣಿಸತ್ತ ನಮ್ದು ಉಪ್ಪು ಹುಳಿ ತಿಂದಿದೆ ನನ್ನ ಬಾಯ ಹಣ್ಣು ಹಣ್ಣು ಕಂಡ್ರೆ ನೀರ್ ಬರ್ತೈತ್ರಿ ಸಟ್ರೆ ನೋಡ್ರಲ್ಲ ಬೇರೆಕ್ಕೆ ಮೈ ಮಾಡೋಣ ಒಳ್ಳೆ ಕೊಬ್ಬಿದಲ್ ನೀರಾಗ ಹೌದಲ್ಲ ಈ ಗುಲಾಬಿ ಒಲ್ಲವಿ ಕೆನ್ನೆ ನೋಡಿ ನಮ್ಮ ಬಾಯಿ ಕರ್ಣ ಗಂಗಾಗೈತರೋ ರಾಜಣ್ಣ ಕರ್ಣ ಗಂಗಾಗೈತಂತೆ ಖರೆ ರೀ ಸಟ್ರೆ ಖರೆ ಆ ಹೂವಿನಂತ ಯುವತಿಯ ಮಕರಂದ ನೋಡಿ ನನ್ನ ಮನ ದುಂಬಿಯಾಗಿ ಗೊಂಬಿ ಅಂತ ವೈಯಾರಿಸುತ್ತ ತಿರುಗಾಕತ್ತೈತಿ ಯಾಕ್ರಿ ಮಾಮ ನಡೆಸ್ತೀನಿ ಅಂತ ನಮ್ಮ ಗಂಡನ ಜೊತೆ ಜಗಳ ತಗದು ಕೊನೆಗೂ ನೀವ ತಪ್ಪಾಯ್ತು ಅಂತ ಕೇಳ್ಕೊಳಕತ್ತಲ್ಲ ಏನಾತು ಏನಾಗಿಲ್ಲ ರತ್ನ
ಮನೆ ತಂದಿದ್ದೆ ನಾನು ಹೊಸ ಲಾರಿ. ಅದ ಲೈಲ್ಯಾಂಡ್. ಹಾ ಲೈಲ್ಯಾಂಡ್. ಹಾ ಲೈಲ್ಯಾಂಡ್ ಗಾಡಿ ತಂದಿದ್ದಲ್ಲ, ಆ ಲಾರಿ ನೋಡಿ ಈ ಮಗ ರಾಜಣ್ಣ ಗಾಡಿ ನಾನು ಓಡಿಸ್ತಂದ. ಅದಕ್ಕ ಬ್ಯಾಡ ಅಂದೆ, ಅದಕ್ಕ ಈ ಮಗ ರಾಜಣ್ಣ ಕೂಡ ಜಗಳ ಆಡಕತ್ತಾನ ಅಷ್ಟೇ. ಎಲ್ಲಿ ಬಿಡ್ರಿ, ಏನಾತು? ಮನ್ಯಾಗ ಮಾವದನ ಏನೋ ಹೊಸ ಲೈಲ್ಯಾಂಡ್ ಗಾಡಿ ಹೊಡಿತೀನಿ ಅಂತ ಆಸೆ ಪಟ್ಟನ. ಹೊಡಿಲಿ ಬಿಡಿ, ಏನಾತು? ಹಂಗಲ್ರಿ, ಬಜ್ಜರ್ ಗಾಡಿ ಹೊಡಿಬೇಕಂದ್ರೆ ನಮ್ಗೆ ಸ್ವಲ್ಪ ಹೆಂಗ್ ಗೊತ್ತಾತ್ರಿ, ನೀವು ಸ್ವಲ್ಪ ಲೆಕ್ಕ ಹಾಕಬೇಕು. ನಮ್ಮ ಗಾಡಿ ಹೊಡಿತಾರೆ ನಮ್ಗೆ ಸಿಟ್ಟು ಬರಂಗಿಲ್ಲ. ಅಯ್ಯೋ ತಪ್ಪಾತ್ರಿ ಸೆಟ್ರ. ನಿಮ್ ಗಾಡಿ ನಮ್ಮ ಮಕ್ಕಳೇ ನಡ್ಸಂಗಿಲ್ಲ ನೋಡ್ರಿ. ಇವತ್ತು ಬೇರೆ ಮೈಯಾಗ ಇರಂಗಿಲ್ಲ, ಕತ್ತಿ ಬೇರೆ ಉದ್ದವ. ನಾವೆಲ್ಲ ರಾಜನ ಆದಷ್ಟು ಬೇಗ ಆ ದೇವ್ರು ನಿನಗ ಸ್ವರ್ಗ ಸುಖ ಕೊಡ್ಲಪ್ಪ ರಾಜನ. ಏನೋ ಅಂದ್ರಿ? ಗಾಡಿ ಕೊಟ್ಬಿಡ್ರಿ, ನಡೆಸ್ತಾನಂತ. ನಡೆಸಲ ಆರಾಮ್ ಮಾಡ್ಸಿ ಕೊಟ್ಟು ನಾವು ಹೋಗಿ ಕೊಡ್ತೀವಿ. ಚಾಪು ತಗೊಂಡು ಸರ್ವಿಸ್ ಇಷ್ಟು ಬೆಂಕಿ ಹಾಕ ನೆಟ್ ತಗೊಂಡು ಬೇರ್ ಹಾಕಕ್ ಬರಂಗಿಲ್ಲ ನಿನಗ. ಮತ್ತೆ ಟೇನ್ 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 ಅವ ನಡೆಸ್ತಾನಂತ. ಮುಚ್ಕೊಂಡು ಚಾವಿ ಕೊಡು ಅಂತ. ನಾವ್ರಿಗೆ ಗಾಡಿ ಕೊಡಕ ನಮ್ಗೆ ಗಾಡಿ ಬರಂಗಿಲ್ಲ. ಹಿಂದಕ 10 ವರ್ಷ ಸರ್ವಿಸ್ ಐತೆ, ಗಾಡಿ ಓಡಿಸಿದ್ದ. ಅಕ್ಕ ಹಿಂದಕ್ಕೆ ಹೋದೆ ಅನ್ನಿ, ನಾ ಮುಂದಕ್ಕೆ ಬಾ, ನೀ ಹಿಂದಕ್ಕೆ ಹೋಗು, ನೀ ಹಿಂದಕ್ಕೆ ಬಾ. ಹಂಗ ಅದಕ್ಕೆ ಹಿಂದಕ್ಕೆ ತಪ್ಪದು ಮುಂದಕ್ಕೆ ತಪ್ಪದು, ಹಿಂದಕ್ಕೆ ತಪ್ಪದು ಮುಂದಕ್ಕೆ ತಪ್ಪದು. ಹಂಗಾದ್ರೆ ಕೆಲಸ ಆಗಲ್ಲ. ಅದು ಗೊತ್ತಾತು ಬಿಡು ನನಗೆ. ನನಗ ತಲಿ ದಿಕ್ಕಿಡಿ ಹಾಕತ್ತ. ಗೊತ್ತು ಬಿಡು ಚಾವಿ. ಆಸಿಗೆ ಹಾಸಿದವನಿಗೆ ಕಾಲು ಚಾಸಕ ಬರ್ಲಾರ್ದವನಿಗೆ ಆಸಿ ಕೊಟ್ಟಂಗಾಯ್ತಂತಂದ್ರಿ. ರತ್ತಿ ಗೊತ್ತಿಲ್ಲಾರ ವಿಷಯದಾಗ ಬಾಯಿ ಮುಚ್ಚಿಕೊಂಡು ತಪ್ಪಗಿರಲ್ಲ ಕಲ್ಕ. ಏಯ್ ಮುಚ್ಕೊಂಡಿರ ಇರೋದೊಬ್ಬ ಯಾರ ನಮ್ಮ ಮಾವ ಅದನ. ಏನೋ ಗಾಡಿ ನಡೆಸ್ತೀನಿ ಅನ್ನಕತ್ತಲ್ಲ. ಏನಂದ್ರು ನಡ್ಸಂಗಿಲ್ಲ, ನಡ್ಸೋರಿಗೆ ಗಾಡಿ ಕೊಡಂಗಿಲ್ಲ. ನೀ ಸುಮ್ನಿಂದ್ರ. ಮಾಮ ಹೇಳುವ ಮಮ್ಮ ಮನಿಗ್ ಬಾ, ಗಾಡಿ ಚಾವಿ ಕೊಡ್ತೀನಿ, ಗಾಡಿ ನಡೆಸು ಅಂತ. ಒಳ್ಳೆವು ಗಾಡಿನ ನಮ್ಮ ಅಪ್ಪ ನಡೆಸಂಗಿಲ್ಲ. ಅಲ್ಲ ಚಾಯ್ ಕೊಡ್ತ ಗಡ್ಡೆ ಯಾರಲ್ಲ ಕಿಡಿ ಗಡ್ಡೆ ಯಾರಲ್ಲ ಚಾಯ್ ಕೊಡ.
ಅರ್ಶಿಣಿಗೆ ಅವರು ಸೌಂದರ್ಯ ಅಭಿಮಾನಿ ಅಂತೆ. ಅವರಿಗೆ ಸೌಂದರ್ಯಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಸೌಂದರ್ಯ ಅವರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಿಸಿಕೊಳ್ತೇವೆ.